ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಎಷ್ಟೋ ಜನರಿಗೆ ಹಾಗಲಕಾಯಿ ಅಂದ್ರೆ ಆಗಿ ಬರಲ್ರಿ. ಅದು ಕಹಿ ಇರೋದ್ರಿಂದ ಅವರು ತಿನ್ನೋಕ್ಕೂ ಇಷ್ಟಪಡಲ್ಲ. ನಾನೊಂದು ಹೊಸ ರೀತಿಯಲ್ಲಿ ಇವತ್ತು ಹಾಗಲಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿರ್ತೀರ ಹಾಗಲಕಾಯಿ ಪಲ್ಯ, ಗೊಜ್ಜು. ನಾನು ತುಂಬ ಈಸಿ ಮತ್ತು ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ತುಂಬಾ ಕಹಿ ಅಂಶ ಕಡಿಮೆ ಇರ್ತದೆ ರೀ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರ. ನಾನಿವತ್ತು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವೆ ರೀ. ಒಮ್ಮೆ ಖಂಡಿತನೂ ನನ್ನ ರೀತಿಯಲ್ಲಿ ಟ್ರೈ ಮಾಡಿ ನೋಡಿರಿ. ನಾನಿಲ್ಲಿ ಒಂದು ಪಾವು kg ಅಂದರೆ 250 ಗ್ರಾಮ್ ಅಷ್ಟು ಹಾಗಲಕಾಯಿಯನ್ನು ತೊಗೊಂಡಿದ್ದೀನಿ ರೀ. ಇವು ತುಂಬ ಎಳೆ ಆಗಿರುವ ಹಾಗಲಕಾಯಿ ಅದು ಅಂದ್ರೆ ಏನು ಬೀಜ ಏನೋ ಇದು ಬಿಡಿಸಿರಲ್ಲ ರೀ. ಅದನ್ನು ನಾವು ಡೈರೆಕ್ಟ್ ಬೀಜ ಸಹಿತನೂ ಈ ಪಲ್ಯ ಮಾಡ್ಬೋದು. ಈ ಹಾಗಲಕಾಯಿ ಮೇಲೆ ಕಹಿ ಅಂಶ ಕಡಿಮೆ ಆಗೋಕ್ಕೆ ನಾನು ಪೀಲರ್ಲೆ ಸ್ವಲ್ಪ ಮೇಲಿನ ಅಂದರೆ ಸಿಪ್ಪೆ ಥರ ಸ್ವಲ್ಪ ತಕ್ಕೋತೀನಿ ರೀ. ತುಂಬ ಏನು ತಗೊಳ್ಳಲ್ಲ. ನೋಡಿ, ಈ ರೀತಿ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ಇಷ್ಟ ತಗೊಂಡಿದ್ದೀನಿ ರೀ. ಇದ್ರದ್ದು ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಆ ನೀರೊಳಗೆ ಇದನ್ನು ಹಾಕಿ ಇಡ್ತೀನಿ ರೀ. ಈ ಉಳಿದಿದ್ದನ್ನು ತೆಕ್ಕೋತೀನಿ. ನಿಮಗೆ ಯಾವ ಹಾಗಲಕಾಯಿ ಅವೈಲೇಬಲ್ ಐತೆ ಆ ಹಾಗಲಕಾಯಿಲೇ ಮಾಡ್ಕೊರಿ. ಇನ್ನೊಂದು ಡಾರ್ಕ್ ಹಸಿರು ಕಲರ್ ಏನು ಬರ್ತವೆ ಅದರಲ್ಲಿ ಆದ್ರೂ ನೀವು ಮಾಡ್ಕೋಬೋದು. ಹಾಗಲಕಾಯಿ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಡಯಾಬಿಟಿಸ್ ಪೇಷಂಟ್ಸಿಗಂತೂ ಇದು ತುಂಬಾ ಒಳ್ಳೆಯದು. ನೋಡಿ, ಎಲ್ಲವನ್ನು ನಾನು ಏನು ಮಾಡಿದ್ದೀನಿ, ತಗೊಂಡಿದ್ದೀನಿ. ಮೇಲಿನ ಸಿಪ್ಪೆಯನ್ನು ಸ್ವಲ್ಪ ತಗೊಂಡು ಈ ನೀರಲ್ಲಿ ಹಾಕಿಟ್ಟಿದ್ದೀನಿ. ಈ ನೀರಲ್ಲೇ ಒಂದೊಂದು ಸ್ವಲ್ಪ ವಾಶ್ ಮಾಡ್ಕೋತೀನಿ ರೀ. ವಾಶ್ ಮಾಡಿ ಒಂದು ಪ್ಲೇಟಿಗೆ ಹಾಕೋತಿದ್ದೀನಿ. ನೋಡಿ, ಇವು ನೋಡಿ ಎಲ್ಲ ನೀಟಾಗಿ ತೆಗೆದಿದ್ದೀನಿ ರೀ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಏನು ಮಾಡ್ತೀನಿ, ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿರಿ. ಉಪ್ಪು ಹಾಕೋದ್ರಿಂದ ಹಾಗಲಕಾಯಿ ಅಂಶ ಕಡಿಮೆ ಆಗ್ತದೆ ರೀ. ನೋಡಿ, ಇದಕ್ಕೆ ಉಪ್ಪು ಚೆನ್ನಾಗಿ ಹತ್ತಿದ್ರಿ. ಇದನ್ನು ಒಂದು 5 ನಿಮಿಷ ಸೈಡಿಗೆ ಅನ್ಕೋತಕ್ಕ ಹಾಗೆ ಇಡ್ತಾಯಿದ್ದೀನಿ. ಇಲ್ಲಿ ಒಂದು 6 ಒಣ ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇವು ತುಂಬ ಏನು ಖಾರ ಇಲ್ಲ. ಇವನು ಸಣ್ಣದಾಗಿ ಮುರ್ಕೊಂಡಿದ್ದೀನಿ ರೀ. ನಾನು 1 ಸ್ಪೂನ್ ಆಗಷ್ಟು ಕೊತ್ತಂಬರಿ ಬೀಜ ಅಥವಾ ಏನು ಹಬೇಜ್ ಕರಿತೀವಲ್ಲ ಧನಿಯಾ ಅವನ್ನ ತೊಗೊಂಡಿದ್ದೀನಿ ರೀ. ನಾನು ಈಗ ಒಂದು ಇಡ್ಲಿ ಪಾತ್ರೆಗೆ 1 ಗ್ಲಾಸ್ ಆಗಷ್ಟು ನೀರನ್ನು ಕೈಲಕ್ಕೆ ಇಟ್ಟಿದ್ದೀನಿ. ಆದಷ್ಟು ಟ್ಯಾಪ್ ವಾಟ್ರನ್ನು ತೊಗೊಂಡಿಲ್ಲ, ನಾನಿಲ್ಲಿ ಕುಡಿಯೋ ನೀರನ್ನೇ ತೊಗೊಂಡಿದ್ದೀನಿ. ಈ ಕುಡಿಯೋ ನೀರಲ್ಲೇ ಈ ಮೆಣಸಿನ್ಕಾಯಿ ಮತ್ತು ನಾನು ಹವೇಜನ್ನು ಹಾಕಿ ಕುದಿಸ್ಕೋತೀನಿ ರೀ. ಅದಕ್ಕೆ ಇಲ್ಲಿ ಟೈಮ್ನೂ ಸೇವ್ ಆಗ್ತೈತಿ. ಅದ್ರ ಸಲುವಾಗಿಯೇ ನಾನು ಕುಡಿಯೋ ನೀರನ್ನೇ ಹಾಕಿದ್ದೀನಿ. ಈಗ ಒಂದು ಇಡ್ಲಿ ಪಾತ್ರೆ ಇಟ್ಟು ಈ ಉಪ್ಪು ಹಚ್ಚಿಟ್ಕೊಂಡಿರುವಂಥ ಹಾಗಲಕಾಯನ್ನು ಹಾಕ್ಕೊಂಡು ಸ್ಟೀಮ್ ಮಾಡ್ಕೋತೀನಿ ರೀ. ನೀವು ಬೇರೆ ರೀತಿಯಾಗಿಯೂ ಸ್ಟೀಮ್ ಮಾಡ್ಕೋಬೋದು. ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲೇ ಒಂದು 5 ನಿಮಿಷ ಸ್ಟೀಮ್ ಮಾಡ್ಕೋತೀನಿ ರೀ. ನೋಡಿ, 5 ನಿಮಿಷ ಹಾಗೆ ಅದ ರೀ. ನಾನು ಗ್ಯಾಸನ್ನು ಆಫ್ ಮಾಡ್ಕೋತೀನಿ. ನೋಡಿ, ಒಂದು 50% ಕುಕ್ ಆದಂದ್ರೆ ಬೇದಿರ್ತಾವೆ. ಹೊಂಗೊಯ್ದು ಮೆತ್ತಗೂ ಆಗಿರ್ತಾವೆ. ಇವು ಒಂದು ಸ್ವಲ್ಪ ಹೊತ್ತು ಆರಲ್ರಿ. ನಾನು ಆರಿದ್ಮೇಲೆ ಯೂಸ್ ಮಾಡ್ಕೋತೀನಿ. ಇದನ್ನು ನೋಡಿ, ಮೆಣ್ಸಿನ್ಕಾಯಿ ನೋಡಿ ಸಪ್ರೇಟಾಗಿ ಕುದಿಸ್ಕೊಳ್ಳೋ ಟೆನ್ಷನ್ ಇಲ್ಲ. ಈಗ ಮೆಣ್ಸಿನ್ಕಾಯಿನೂ ತುಂಬಾ ಕುದ್ದು ಸಾಫ್ಟ್ ಆಗ್ಯಾವ್ರಿ. ಇದನ್ನು ನಾನು ಸೋಸಿ ನೀರು ಮತ್ತು ಮೆಣ್ಸಿನ್ಕಾಯಿ ಹವೇಜನ್ನು ಸಪ್ರೇಟಾಗಿ ತಕ್ಕೋತೀನಿ ರೀ. ಈಗ ಒಂದು ಸ್ವಲ್ಪ ಮಸಾಲೆಗಾಗಿ ನಾನು ಒಂದು ಸಣ್ಣ ಪ್ಯಾನ್ಗೆ 1 ಸ್ಪೂನ್ ಆದಷ್ಟು ಸೊಂಪು ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದರಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಒಂದು ಸ್ವಲ್ಪ 1/4 ಟೀ ಸ್ಪೂನ್ ಆಗಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ತುಂಬ ಹಾಕ್ಬೇಡ್ರಿ, ಮತ್ತು ಕಹಿ ಆಗ್ತದೆ. ಇದನ್ನು ಒಂದು ಸ್ವಲ್ಪ ಹುರ್ಕೊಂಡ್ರಿ. ಮೆಂತ್ಯಕಾಳು ಸ್ವಲ್ಪ ಹುರಿದು, ಸೊಂಪು ಮತ್ತು ಜೀರಿಗೆ ಹುರಿದು ಅಂದರೆ ಸಾಕ್ರಿ. ಮೆಂತ್ಯಕಾಳು ಸ್ವಲ್ಪ ಕೆಂಪಾಗಬೇಕು ರೀ. ನೋಡಿ, ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದ್ರೊಳಗನೆ ನಾನು ಇನ್ನೊಂದು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ, ಸ್ಪೂನಿಂದ ತಿರುಗಿದ್ದೀನಿ ರೀ. ಅದು ಬಿಸಿ ಇರೋದ್ರಿಂದನೂ ಮತ್ತಿಲ್ಲದ್ರೆ ಸೀದೋಗ್ತಾವ್ರಿ. ನೋಡಿ, ಈಗ ಚೆನ್ನಾಗಿ ಹುರಿದವ್ರಿ. ಒಂದು ಬಟ್ಲಿಗೆ ಹಾಕ್ಕೊಂಡು ಇಟ್ಕೊತೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈ ಒಂದು ಮಿಕ್ಸರ್ ಜಾರಿಗೆ ನಾನು 2 ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಸಣ್ಣ ಬೇಕಂದ್ರೂ ಕಟ್ ಮಾಡಿ ಹಾಕ್ಬೋದು. ಮತ್ತು ಒಂದು 10ರಿಂದ 12 ಬೆಳ್ಳುಳ್ಳಿ ಹೆಸರನ್ನು ಹಾಕ್ತಾಯಿದ್ದೀನಿ. ಸೊ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಆಗ್ತೈತೆ ರೀ. ಇಲ್ಲಿ ಕುದಿಸಿಟ್ಕೊಂಡಿರುವಂಥ ಹವೇಜ ಮತ್ತು ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದಾರೆ, ಇವೇನು ತುಂಬ ಖಾರ ಇಲ್ಲ. ಆ ಹುರಿದಿಟ್ಕೊಂಡಿರುವಂಥ ಮಸಾಲೆ ಇದನ್ನು ಈಗ ನಾನು ನೀರು ಹಾಕ್ತೇನೆ.
ಗ್ರೈಂಡ್ ಮಾಡ್ಕೊತೀನಿ ರೀ. ಸ್ವಲ್ಪ ತರಿ ಈಗ ಅಷ್ಟೇನು ತುಂಬ ಫೈನ್ ಪೇಸ್ಟ್ ಏನು ಮಾಡಲ್ಲ. ನೋಡಿ ಬ್ಯಾಡಗಿ ಮೆಣಸಿಕಾಯ್ದಿಂದ ಕಲರೂ ತುಂಬ ಚೆನ್ನಾಗಿ ಬಂದದೆ ರೀ. ನೋಡಿ ಸ್ವಲ್ಪ ತರಿಯಾಗಿನೇ ಏನು ಮಾಡ್ಕೊಂಡಿದ್ದೀನಿ ರೀ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತಿದ್ದೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ನೋಡಿರಿ ಇವನು ಹಾರ್ಯಾವ್ರಿ. ನೋಡಿ ತುಂಬ ಸಾಫ್ಟೂ ಆಗ್ಯಾವ್ರಿ. ನೋಡಿ ಸ್ವಲ್ಪ ಕೈನೂ ಕಡಿಮೆ ಆಗ್ತದೆ ರೀ ಈ ಥರ ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ. ಇವನ್ನ ನಾನೀಗ ಕಟ್ ಮಾಡ್ಕೊತೀನಿ ರೀ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನೀವು ಕಟ್ ಮಾಡ್ಕೊರಿ. ಇದಕ್ಕಿಂತ ಸಣ್ಣ ಸೈಜ್ ಬೇಕಂದ್ರೆ ನೀವು ಕಟ್ ಮಾಡ್ಕೋಬೋದು. ನೋಡಿ ನಾನು ಹೇಳಿದ್ದೀನಿ, ಬೀಜ ತುಂಬ ಎಳೆ ಇರೋದ್ರಿಂದ ನಾನು ಹಾಗೇ ಮಾಡ್ತಾಯಿದ್ದೀನಿ. ನೀವು ಬೀಜ ತುಂಬ ದಪ್ಪಿತ್ತಂದ್ರೆ ಆ ಬೀಜವನ್ನು ತೆಗೀರಿ. ಎಲ್ಲವನ್ನು ಒಮ್ಮೆಲೆ ಕಟ್ ಮಾಡ್ಕೋತೀನಿ ರೀ. ನೋಡಿ ನಾನು ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ರೀ. ನಾನು ಬೀಜ ಎಳೆ ಇರೋದ್ರಿಂದ ಯಾವುದ್ರದ್ದು ಬೀಜ ತೆಗ್ದಿಲ್ಲ. ಇವನು ಸ್ವಲ್ಪ ಹುರ್ಕೊಳ್ಳೋಣ್ರಿ. ಈಗ ಒಂದು ಕಡಾಯಿನ ಕೈಲಿಕ್ಕೆ ಇಟ್ಟಿದ್ದೀರಿ. ನಾನು ಕಡಾಯಿಗೆ ಹಾಕಿದ್ದೀನಿ. 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇವನ್ನ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಹುರಿಯೋಣ್ರಿ. ಹುರಿದು ಮಾಡ್ರೂ ಕೈ ಅಂಶ ಹಾಗಲಕಾಯ್ದು ಕಡಿಮೆ ಆಗ್ತದೆ ರೀ. ಮತ್ತು ಪಲ್ಯ ಟೇಸ್ಟೂ ತುಂಬಾ ಚೆನ್ನಾಗಿ ಆಗ್ತದೆ ರೀ. ಒಂದು ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಸ್ ಬರೋವರೆಗೂ ಹುರಿಯೋಣ್ರಿ. ಸ್ಟೀಮ್ ಮಾಡೋದ್ರಿಂದನೂ ಆಲ್ರೆಡಿ ಒಂದು 50% ಬೇಯ್ದಿರ್ತಾವೆ ರೀ. ನೋಡಿ ಇಷ್ಟೇ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಸ್ ಬಂದ್ರೆ ಸಾಕ್ರಿ. ಈಗ ಇವು ಕರೆಕ್ಟಾಗಿ ಹುರಿದವ್ರಿ. ನಾನು ಇವನ್ನ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ನೋಡಿ ಎಲ್ಲವೂ ಚೆನ್ನಾಗಿ ಹುರಿದವ್ರಿ. ಈಗ ಅದೇ ಕಡಾಯಿಗೆ ಇನ್ನೊಂದು 2 ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ. ಹಿಂಗೆ ಟೇಸ್ಟು ಫ್ಲೇವರು ಚೆನ್ನಾಗಿ ಕೊಡ್ತದೆ ರೀ. ಮತ್ತು ಹಿಂಗೆ ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಹಿಂಗನ್ನು ಫ್ರೈ ಆಗಲಿ ರೀ. ಹಿಂಗೆ ಫ್ರೈ ಆದಮೇಲೆ ನಾನು ಈ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತೀನಿ ರೀ. ಬ್ಯಾಡಗಿ ಮೆಣಸಿಕಾಯಿದಿಂದ ಕಲರ್ನು ತುಂಬಾ ಚೆನ್ನಾಗಿ ಬಂದದ ರೀ. ಇದನ್ನೀಗ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸೋಣ್ರಿ. ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗ್ಬೇಕ್ರಿ. ಆ ಥರ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಬೇಯಿಸ್ರಿ. ಸ್ವಲ್ಪ ತಳ ದಿಪ್ಪಿರೋ ಕಡಾಯಿಯನ್ನೇ ತೊಗೊರಿ ನೀವು. ಇದೀಗ ಚೆನ್ನಾಗಿ ಬೇಯಲಿರಿ. ಈ ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತದಲ್ರಿ, ಪಲ್ಯದ್ದು ಟೇಸ್ಟು ಅಷ್ಟೇ ಚೆನ್ನಾಗಾಗ್ತದೆ ರೀ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಒಂದು ಚಿಟಿಕೆ ಅರಿಶಿಣ, ಒಂದು ಅರ್ಧ ಸ್ಪೂನಾಗಷ್ಟು ಡ್ರೈ ಮ್ಯಾಂಗೋ ಪೌಡ್ರ್ ಅಂತ ಆಮ್ಚೂರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಇದು ಇಲ್ಲ ಅಂದರೂ ಹುಣಸೆ ರಸ ಹಾಕ್ರಿ. ಹಾಗಲಕಾಯಿ ಕೈ ಪಲ್ಯಕ್ಕಂತೂ ಹುಳಿ ಬೇಕೇ ಬೇಕು. ಹುಳಿ ಹಾಕಿನಂಥೇಳಿ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಇದನ್ನು ಈಗ ಮಿಕ್ಸ್ ಮಾಡೋಣ್ರಿ. ಇದನ್ನು ಇನ್ನೊಂದು 2 ನಿಮಿಷ ಆಗಷ್ಟು ನಾನು ಬೇಯಿಸ್ಕೋತೀನಿ ರೀ. ನೋಡಿರಿ ಚೆನ್ನಾಗಿ ತಿರುರಿ. ಸೀದೋಗ್ಬಾರ್ದು. ಮಸಾಲೆ ಸೀದೋದ್ರೂ ಪಲ್ಯ ಕೈ ಆಗ್ತದೆ ರೀ. ಈಗ ಹುರಿದಿಟ್ಕೊಂಡಿರುವಂಥ ಹಾಗಲಕಾಯಿನ ಹಾಕ್ತಾಯಿದ್ದೀನಿ. ಅದನ್ನು ಈ ಮಸಾಲೆ ಒಳಗೆ ಮಿಕ್ಸ್ ಮಾಡೋಣ್ರಿ. ನಾ ಇದನ್ನು ಗ್ರೇವಿ ಮಾಡ್ತಾಯಿಲ್ಲ, ಡ್ರೈ ಪಲ್ಯನೇ ಮಾಡ್ತಾಯಿದ್ದೀನಿ. ಈಗಿದು ಮಸಾಲೆ ಜೊತೆ ಮಿಕ್ಸ್ ಆಗ್ಯದ ರೀ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಅಲ್ಲಿ ಸಿಪ್ಪೆ ತಗೊಂಡ್ಮೇಲೆ ನಾನು ಸ್ವಲ್ಪ ಉಪ್ಪು ಹಚ್ಚಿಟ್ಟಿದ್ದೆ. ಅದಾದಮೇಲೆ ಈಗ ಇಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ತೊಳೆದಿಟ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಅದನ್ನು ಮಿಕ್ಸ್ ಮಾಡೋಣ್ರಿ. ನೋಡಿ ಈಗ ಮಿಕ್ಸ್ ಆಗ್ಯದ ರೀ. ಇದನ್ನು ನಾನು ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಬೇಯಿಸ್ತೀನಿ ರೀ. ಅಂದ್ರೆ ಹಾಗಲಕಾಯಿ ಇನ್ನೊಂದು ಸ್ವಲ್ಪ ತುಂಬಾ ಸಾಫ್ಟಾಗಿರ್ತಾವೆ. ನೋಡಿ ಎಲ್ಲ ಈಗ ಚೆನ್ನಾಗಿ ಬೇದವ್ರಿ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದು ಬಿಸಿ ಬಿಸಿ ಹಾಗಲಕಾಯಿ ಪಲ್ಯ ರೆಡಿ ಆಗ್ಯದ ರೀ. ಇದು ಕೈನೂ ಇರಲ್ರಿ. ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಸೈಡ್ ಡಿಶ್ ಆಗಿನೂ ತಿನ್ನಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ.